ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ 4 ಹೊಸ ಬಸ್ ಡಿಪೋಗಳು. ಸಾರ್ವಜನಿಕ ವಾಹನ ನಿಲ್ಲುವ ಜಾಗ. ಕೆಎಸ್ಆರ್ಟಿಸಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ರಾಜ್ಯದ ಬೇರೆ ಬೇರೆ ಊರುಗಳಿಂದ ಜನರು ಬರುವುದರಿಂದ ಜನರ ನೂಕುನುಗ್ಗಲು ತಡೆಯಲು ಮೈಸೂರು ರಾಜ್ಯದಲ್ಲಿ 4 ಹೊಸ ಡಿಪೋಗಳು ಸ್ಥಾಪಿಸಲಾಗುವುದು. ಟಿ. ನರಸೀಪುರ, ನಂಜನಗೂಡು, ಹೆಗ್ಗಡದೇವನಕೋಟೆ, ಎಚ್.ಡಿ. ಕೋಟೆ, ಹುಣಸೂರು ಈ ಮಾರ್ಗಗಳಲ್ಲಿ ಹೊಸ ಡಿಪೋ ಕಟ್ಟಲಾಗುವುದು. ಮೈಸೂರಿನ ಬನ್ನಿಮಂಟಪದಲ್ಲಿ ಇವಿ ಡಿಪೋ ಅಂದರೆ ವಿದ್ಯುತ್ ಶಕ್ತಿಯಿಂದ ಚಲಿಸುವ ಬಸ್ಸು. ಚಾರ್ಜಿಂಗ್ ಸ್ಟೇಷನ್ ಅಂದರೆ ವಿದ್ಯುತ್ ತುಂಬುವುದು. 100 ಎಲೆಕ್ಟ್ರಿಕ್ ಬಸ್ ನಿಭಾಯಿಸಲು ಸಾಧ್ಯವಾಗುವ ಜಾಗ ಇದೆ. ಗ್ರೇಟರ್ ಮೈಸೂರು ಆಗುತ್ತಿರುವುದರಿಂದ 4 ದಿಕ್ಕುಗಳಲ್ಲಿ ಸಂಚಾರ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಸುಮಾರು 100 ಕೋಟಿ ಹಣದಿಂದ 14 ಎಕರೆ ಜಾಗದಲ್ಲಿ ಹೊಸ ಗ್ರಾಮಾಂತರ ಅಂದರೆ ಹಳ್ಳಿಗಳಿಗೆ ಹೋಗುವ ಬಸ್ ನಿಲ್ದಾಣ ಕಟ್ಟಲಾಗುವುದು. ಸಾತಗಳ್ಳಿ ಬಸ್ ನಿಲ್ದಾಣವನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣವಾಗಿ ಮಾಡಲಾಗುವುದು. ಮೈಸೂರು ನಗರದ ಪ್ರವಾಸಿ ಸ್ಥಳಗಳಲ್ಲಿ ಡಿಜಿಟಲ್ ಟಚ್ ಅಂದರೆ ಸುಲಭವಾಗಿ ತಲುಪುವ ಸೇವೆ ಅಳವಡಿಸಲಾಗುತ್ತದೆ. ಮೈಸೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಮೈಸೂರು ಸಿಟಿ ಕಾರ್ಪೊರೇಷನ್ ಆಗಿ ಮೇಲಿನ ದರ್ಜೆಗೆ ಏರಿಸಲಾಗುತ್ತಿದೆ. ಫೆರಿಫರಲ್ ರಿಂಗ್ ರಸ್ತೆ ಅಂದರೆ ವಾಹನಗಳು ನಗರದ ಮಧ್ಯಭಾಗಕ್ಕೆ ಬರದೆ ಹೊರಗಿನಿಂದ ಬೇರೆ ಕಡೆ ಹೋಗಲು ಅನುಕೂಲ ಮಾಡುವುದು. ಈಗ ಮೈಸೂರಿನಲ್ಲಿ 3 ಡಿಪೋಗಳು ಕೆಲಸ ಮಾಡುತ್ತಿವೆ. ಹಿಮ್ಕಾಳ್, ಸಾತ್ಗಳ್ಳಿ, ಕುವೆಂಪು ನಗರ. ವಿಶೇಷವಾಗಿ ದಸರಾ ಹಬ್ಬದ ಪ್ರಯುಕ್ತ ಜನರು ಹೆಚ್ಚಾಗಿ ಬರುವುದರಿಂದ ಹೆಚ್ಚಿನ ಬಸ್ಗಳು ಹಾಕಲಾಗುತ್ತದೆ. ಮೈಸೂರು ವಿಭಾಗ 517 ಬಸ್ ಕಾರ್ಯನಿರ್ವಹಿಸುತ್ತಿದ್ದು 127 ಬಸ್ ನಂಜನಗೂಡಿನಿಂದ ಸೇರಿವೆ. ಹೊಸ ವಿದ್ಯುತ್ ಶಕ್ತಿಯಿಂದ ನಡೆಯುವ ಬಸ್ ಬಂದರೆ 617ಕ್ಕೆ ಏರಲಿದೆ. ಬಸ್ ಪ್ರಮಾಣ ಹೆಚ್ಚಿದ ಹಾಗೆ ಬಳಸುವ ಪ್ರಯಾಣಿಕರು ಕುಳಿತುಕೊಳ್ಳುವ ಜಾಗ ಸ್ವಚ್ಛವಾಗಿಡಬೇಕು. ತಿಂಡಿಗಳು ತಿಂದ ನಂತರ ಪ್ಲಾಸ್ಟಿಕ್ ಚೀಲಗಳು ಸೀಟಿನ ಕೆಳಗೆ ಹಾಕಿ ಬಸ್ನ ಕಳೆಗೆ ತೊಂದರೆ ಕೊಡಬಾರದು. ಪ್ರತಿದಿನ ಈ ಬಸ್ಸಿನಲ್ಲಿ ಓಡಾಡುವ ಜನರು ಜಾಗೃತರಾಗಬೇಕು. ಹೊಸ ಬಸ್ಗಳಿಗೆ ಶುಭ ಆಗಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ.